ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯೊಳಗೆ ಏನಪ್ಪಾ ಅಂತಂದ್ರ ಗುಪ್ತರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಗುಪ್ತರು ಅನ್ನುವಂತ ಈ ವಿಷಯ ಭಾರತ ಇತಿಹಾಸದೊಳಗೆ ಏನಪ್ಪಾ ಅಂತಂದ್ರ ಒಂದು ರೋಚಕವಾಗಿರ್ತಕ್ಕಂಥ ಘಟನೆಯನ್ನು ಹೊಂದಿರತಕ್ಕಂಥ ಗುಪ್ತರ ಇತಿಹಾಸ. ಇದರಲ್ಲಿ ಪ್ರಮುಖವಾಗಿ ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಅವನ ಆಸ್ಥಾನಕ್ಕೆ ಯಾತ್ರಿಕನಾಗಿ ಬಂದಿರತಕ್ಕಂಥ ಫಾಯಿಯಾನ, ಅದೇ ತರನಾಗಿ ಗುಪ್ತರ ಕೊಡುಗೆಗಳು, ಅದರಲ್ಲಿ ಸಂಸ್ಕೃತ ಸಾಹಿತ್ಯ, ದೇವಾಲಯ ಮತ್ತು ವಾಸ್ತುಶಿಲ್ಪ, ಸ್ತೂಪ ಮತ್ತು ಚೈತ್ಯಾಲಯ, ಅದೇ ತರನಾಗಿ ಚಿತ್ರಕಲೆ, ಅದೇ ತರನಾಗಿ ಗುಪ್ತರ ಕಾಲದಲ್ಲಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಲೋಹ ವಿಜ್ಞಾನ ಹಾಗೂ ಆಯುರ್ವೇದ ಇವು ಯಾವ ಹಂತದೊಳಗಿದ್ದು ಅನ್ನೋದನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇಳಿ. ನಾನು ಗುಪ್ತರ ಬಗ್ಗೆ ಹೇಳುತ್ತೇನೆ. ಮೌರ್ಯರ ನಂತರ ಸಾಮ್ರಾಜ್ಯವನ್ನು ಕಟ್ಟಿಸಿದವರು ಗುಪ್ತರು. ಗುಪ್ತರ ವಂಶವು ಭಾರತದ ಮಹತ್ವ ರಾಜಮನೆತನವಾಗಿದೆ. ಗುಪ್ತರ ರಾಜಧಾನಿ ಪಾಟಲಿಪುತ್ರವಾಗಿದೆ. ಈ ವಂಶದಲ್ಲಿ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತನು, ಎರಡನೇ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತನು ಪ್ರಸಿದ್ಧವಾದ ದೊರೆಗಳು. ಸಮುದ್ರಗುಪ್ತನು ಮಹಾಪರಿಕ್ರಮಿ. ಅವನ ದಿಗ್ವಿಜಯ ಕುರಿತು ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನವೊಂದು ವಿವರಣೆ ನೀಡುತ್ತಿದೆ. ಅದರಂತೆ ಉತ್ತರ ಭಾರತದ 12 ಮಂದಿ ರಾಜರನ್ನು ಸೋಲಿಸಿದನು ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಕೈಗೊಂಡ ಸಮುದ್ರಗುಪ್ತನು 9 ಮಂದಿ ರಾಜರನ್ನು ಸೋಲಿಸಿದನು. ಅದರಲ್ಲಿ ಕಂಚಿಯ ರಾಜನು ಒಬ್ಬನು. ಸಮುದ್ರಗುಪ್ತನು ವಿದ್ಯಾಭ್ಯಾಸನಿಗಾಗಿ ಕವಿ ಹಾಗೂ ಸಂಗೀತಗಾರನು ಆಗಿದ್ದನು. ಅವನು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. ಇಷ್ಟು ನನ್ನ ಸಮುದ್ರಗುಪ್ತ ಮತ್ತು ಗುಪ್ತರ ಬಗ್ಗೆ ಮಾಹಿತಿ. ನಾನು ಎರಡನೇ ಚಂದ್ರಗುಪ್ತನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳುತ್ತೇನೆ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತನು ಯುದ್ಧಕಲೆಯಲ್ಲಿ ನಿಪುಣನಾಗಿದ್ದನು. ಗುಜರಾತಿನಲ್ಲಿ 3 ಶತಮಾನಗಳಿಂದಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸುತ್ತಿದ್ದನು. ಇದು ಅವನ ಮುಖ್ಯ ಸೈನಿಕನ ಪಾತ್ರವಾಗಿತ್ತು. ಅವನು ಚಿನ್ನದ ನಾಣ್ಯವನ್ನು ಹೊರಡಿಸಿದನು. ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಇತರ ವಿದ್ವಾಂಸರಿದ್ದರು. ಇಷ್ಟು ನನ್ನ ಎರಡನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿ. ನನ್ನ ಹೆಸರು ವಿನಾಯಕ ಶರಣ ಪರ್ವತ್. ನಾನೀಗ ಪಾಯಿಯಾನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಪಾಯಿಯಾನ ಚೀನಾ ದೇಶದ ಬೌದ್ಧ ಭಿಕ್ಷು. ಬೌದ್ಧ ಧರ್ಮ ತೋರ ನೋಡಬೇಕೆಂಬ ಹಂಬಲದಿಂದ ಪ್ರಯಾಸಪಟ್ಟು ಭಾರತಕ್ಕೆ ಬಂದನು. ಅದು ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲವಾಗಿತ್ತು. ಭಾರತದ ಅನುಭವಗಳನ್ನು ತನ್ನ ಕೃತಿ ಪೋಕಕಿಯಲ್ಲಿ ದಾಖಲಿಸಿದ್ದಾನೆ. ಅವನ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿದ್ದವು. ಆಡಳಿತ ಜನಪ್ರಿಯವಾಯಿತು. ದೇಶ ಸಂಚಾರ ಸುಗಮವಾಗಿತ್ತು. ಪಾಯಿಯಾನ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿದನು. ಹಲವು ಬೌದ್ಧ ಧರ್ಮ ಗ್ರಂಥಗಳೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿದನು. ಅವುಗಳನ್ನು ಚೀನಿ ಭಾಷೆಗೆ ಅನುವಾದ ಮಾಡಿದನು. ನಾನು ಗುಪ್ತರ ಕೊಡುಗೆಗಳಲ್ಲಿ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಗುಪ್ತರ ಕಾಲದಲ್ಲಿ ರಾಜಶ್ರೀದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಗುಪ್ತ ಕಾಲದ ಮಹಾಕವಿ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದನು. ಎರಡನೇ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ್ದ 9 ಮಂದಿ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದನು. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿದ್ದಾನೆ. ವಿಜ್ಞಾನ ಶಾಕುಂತಲ ಮಾತನ ಶ್ರೇಷ್ಠ ನಾಟಕ. ಅವನನ್ನು ಕವಿಕುಲ ಗುರು ಎಂಬುದಾಗಿ ಪ್ರಶಸ್ತಿ ಮಾಡಲಾಗಿದೆ. ಮೃಚ್ಛಕಟಿಕ ಬರೆದ ಶೂದ್ರಕ ಮತ್ತು ಮುದ್ರಾರಾಕ್ಷಸ ಬರೆದ ವಿಶಾಖದತ್ತ ಆ ಕಾಲದ ಇತರ ಪ್ರಸಿದ್ಧ ನಾಟಕಕಾರರು. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ. ಅಮರಶಿನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿ. ಅದು ಇಂದಿಗೂ ಬಳಕೆಯಲ್ಲಿದೆ. ಇಷ್ಟು ನನ್ನ ಗುಪ್ತರ ಕೊಡುಗೆಗಳಲ್ಲಿ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಮಾಹಿತಿ. ನನ್ನ ಹೆಸರು ಆದಿಲ್ಲಾ ಮಕ್ತುಮ್ ಸಾಬದ್ಲಿ. ನಾನು ದೇವಾಲಯ ವಾಸ್ತುಶಿಲ್ಪ ಬಗ್ಗೆ ಹೇಳುತ್ತೇನೆ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ಆರಂಭಗೊಂಡಿದ್ದು ಗುಪ್ತರ ಕಾಲದಲ್ಲಿ. ಪ್ರಾಚೀನ ದೇವಾಲಯವಾಗಿದೆ. ಬಿತರ್ಗಾಂವ್ ಮತ್ತು ದೇವಗಢದಲ್ಲಿವೆ. ದಶಾವತಾರ ಮಧ್ಯಪ್ರದೇಶದ ಬಿತರ್ಗಾಂವ್ ಮತ್ತು ದೇವಗಢದಲ್ಲಿವೆ. ದಶಾವತಾರ ದೇವದಲ್ಲಿ ಇರುವ ವಿಷ್ಣುವಿನ ಮೂರ್ತಿ ಶಿಲ್ಪಿ ಸುಂದರವಾಗಿದೆ. ಇಷ್ಟು ನನ್ನ ಮಾಹಿತಿ. ಸ್ತೂಪ ಮತ್ತು ಚೈತ್ಯಾಲಯಗಳು. ಗುಪ್ತರ ಕಾಲದ ಕರ್ನಾಟಕದಲ್ಲಿರುವ 128 ಅಡಿ ಎತ್ತರದ ಮೇಘಸ್ತೂಪವು ಗುಪ್ತರ ಕಾಲದ ಅನುಪಮವನ್ನು ನಿರ್ಮಾಣವಾಗಿದೆ. ಚಿತ್ರಕಲೆ. ಗುಪ್ತರ ಕಾಲದ ಬಂಡೆಗಳನ್ನು ಕೊರೆದು ಮಾಡಿದ ಬುದ್ಧ ವಿಹಾರ ಮತ್ತು ಗುಹಾಲಯಗಳನ್ನು ಅಂಜುತಾ ಮತ್ತು ಎಲ್ಲೋರ ಎಂಬಲ್ಲಿ ಅಂಜುತಾದ ಗುಹಾಲಯಗಳು. ಮೇಲಿನ ಚಿತ್ರಗಳನ್ನು ಗಮನಿಸಿರಿ.
ನಾನು ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ ಬಗ್ಗೆ ಒಂದರ ಮಾತುಗಳನ್ನು ಹೇಳುತ್ತೇನೆ. ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಪಾರ ಪ್ರಗತಿ ಸಾಧಿಸಿತು. ಪಾಟಲಿಪುತ್ರ ಆರ್ಯಭಟನು ಗುಪ್ತ ಯುಗದ ಮಹಾನ್ ಗಣಿತಶಾಸ್ತ್ರಜ್ಞ. ಈತನ ಗ್ರಂಥ ಆರ್ಯಭೇಟಿ. ಆರ್ಯಭಟನು ಗ್ರಹಣಗಳ ಕಾರಣವನ್ನು ಕಂಡು ಹಿಡಿದನಲ್ಲದೆ ಬೀಜಗಣಿತ ಮತ್ತು ತ್ರಿಕೋನಮಿತಿಗೆ ಮಹತ್ತರ ಕೊಡುಗೆ ನೀಡಿದನು. ಇವನು ಇಷ್ಟೊಂದು ಸಾಧನೆ ಮಾಡಿದ್ದು ಕೇವಲ 23 ವರ್ಷಗಳಿದ್ದಾಗಲೇ. ಬ್ರಹ್ಮಗುಪ್ತ ಆ ಕಾಲದ ವಿದ್ವಾಂಸ, ಶ್ರೇಷ್ಠ ಖಗೋಳಶಾಸ್ತ್ರ ವರಣ್ಯವನ್ನು ಇದೇ ಕಾಲದವನು. ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ಏನಪ್ಪಾ ಅಂತಂದ್ರ ಗುಪ್ತರ ಸಂಕ್ಷಿಪ್ತ ಇತಿಹಾಸವನ್ನ ನೀವು ಹೇಳ್ತಾ ಇದ್ದೀರಿ. ಈಗ ನಾನು ಲೋಹ ವಿಜ್ಞಾನ, ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನ ಏನಪ್ಪಾ ಅಂತಂದ್ರ ಬಹಳ ಗಣನೀಯವಾಗಿ ಏನಪ್ಪಾ ಅಂತಂದ್ರ ಪ್ರಗತಿಯನ್ನ ಸಾಧಿಸಿತ್ತು. ದೆಹಲಿಯ ಕುತುಬ್ ಮಿನಾರಿನ ಸಮೀಪದಲ್ಲಿರ್ತಕ್ಕಂಥ ಮೆಹ್ರೋಲಿ ಕಬ್ಬಿಣದ ಸ್ತಂಭವು 1500 ವರ್ಷಗಳಾದ್ರೂ ಸಹ ಏನಪ್ಪಾ ಅಂತಂದ್ರ ಅದು ತುಕ್ಕು ಹಿಡಿದಿಲ್ಲ ಮತ್ತು ಸೌದಿಲ್ಲ. ಅದೇ ತರನಾಗಿ 8 ಅಡಿ ಎತ್ತರದ ತಾಮ್ರದ ಬುದ್ಧನ ವಿಗ್ರಹ ಏನಪ್ಪಾ ಅಂತಂದ್ರ ಈ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಒಂದು ಸ್ಥಳ ನಳಂದ, ಆ ನಳಂದದಲ್ಲಿ ಏನಪ್ಪಾ ಅಂತಂದ್ರ 8 ಅಡಿ ಎತ್ತರದ ಬುದ್ಧನ ವಿಗ್ರಹ ಇತ್ತು. ಇದು ಏನಪ್ಪಾ ಅಂತಂದ್ರ ಗುಪ್ತರ ಕಾಲದ ಲೋಹ ವಿಜ್ಞಾನ. ಇದುವರೆಗೂ ಗುಪ್ತರ ಬಗ್ಗೆ ಹೇಳಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.